ಇದೇ ತಿಂಗಳು 26ನೇ ತಾರೀಕು 2026 ಭಾನುವಾರ ಸುಮಾರು ಬೆಳಗ್ಗೆ 10 ಗಂಟೆಗೆ ಒಂದು ನಾಡಪ್ರಭು ಕೆಂಪೇಗೌಡ ಹಾಗೂ ಬನ್ಮಯ್ಯ ಅವರ ಜಯಂತ್ಯೋತ್ಸವ ಕಾರ್ಯಕ್ರಮ ಅಧಿಕೃತವಾಗಿ IB ವೃತ್ತದಿಂದ ಚಾಲನೆಗೊಂಡು ತದನಂತರ ಇನ್ನು ಕಲ್ಯಾಣ ಮಂಟಪದ ಹತ್ರ ಬಂದು ಕಲ್ಯಾಣ ಮಂಟಪದಿಂದ ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಸ್ಟ್ಯಾಂಡಿಂದ ಈ ಒಂದು ನಮ್ಮ ರಂಗನಾಥ ಕಾಲೇಜಿನ ಆವರಣದಲ್ಲಿ ಈ ಒಂದು ಪ್ರೊಸೆಷನ್ ಅಂತ್ಯಗೊಂಡು ಆ ನಂತರ ಒಂದು ವೇದಿಕೆ ಕಾರ್ಯಕ್ರಮ ಶುರುವಾಗುತ್ತೆ. ವೇದಿಕೆ ಕಾರ್ಯಕ್ರಮ ಸರಿಸುಮಾರು 1:30-2 ಗಂಟೆ ಅಷ್ಟೊತ್ತಿಗೆ ನಾವು ಪ್ರೊಸೆಷನ್ ಮುಗಿಸಿ ಒಂದು 2 ಗಂಟೆ ಅಷ್ಟೊತ್ತಿಗೆ ಕಾರ್ಯಕ್ರಮ ಶುರು ಮಾಡಬೇಕು ಅಂತ ನಾವೆಲ್ಲ ನಿರ್ಧರಿಸಿದ್ದೀವಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಮುಖ್ಯವಾಗಿ ಎಲ್ಲ ನಮ್ಮ ಸಮಾಜದ ಮುಖಂಡರು ಹಾಗೂ ಬೇರೆ ಸಮಾಜದ ಮುಖಂಡರು, ಯಾಕೆ ಅಂತ ಹೇಳಿದ್ರೆ ನಾಡಪ್ರಭು ಕೆಂಪೇಗೌಡರು ಇವತ್ತು ಏನು ನಿರ್ಮಾತೃ ಬೆಂಗಳೂರಿನ ನಿರ್ಮಾತೃ ಅಂತಲೇ ಕರೆಸ್ಕೊಳ್ತಕ್ಕಂಥ ಕೆಂಪೇಗೌಡರು ಕೇವಲ ಒಂದು ಜಾತಿಗೆ ಸೀಮಿತವಾದಂಥವರಲ್ಲ, ಸಾಕಷ್ಟು ನೂರಾರು ಜಾತಿಗಳಿಗೆ ಇವತ್ತು ಜೀವನವನ್ನು ಮಾಡೋದಕ್ಕೆ ಅವ್ರ ಜೀವನವನ್ನು ರೂಪಿಸ್ಕೊಟ್ಟಂಥವರು ನಾಡಪ್ರಭು ಕೆಂಪೇಗೌಡರು. ಅದೇ ರೀತಿ ಬನ್ಮಯ್ಯ ಅವರು ಕೂಡ ಮೈಸೂರು ಭಾಗದಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿ ಸ್ಟೇಟ್ ಬ್ಯಾಂಕ್ನ ಸಂಸ್ಥಾಪಕ ಸದಸ್ಯರಾಗಿ ಕೂಡ ಅವರು ಕೆಲಸವನ್ನು ನಿರ್ವಹಿಸಿದ್ದಾರೆ. ಹಾಗಾಗಿ ಇಬ್ಬರು ಮೇರು ನಾಯಕರಿಗೆ ನಾವು ಒಂದು ಗೌರವವನ್ನು ನಮ್ಮ ತಾಲೂಕಿನ ವತಿಯಿಂದ ಸಮರ್ಪಿಸಬೇಕು ಅನ್ನೋ ಉದ್ದೇಶದಿಂದ ಎಲ್ಲರೂ ಕೂಡ ಸೇರಿ ಈ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೀವಿ. ಹಾಗಾಗಿ ಪ್ರತಿ ಸಾರಿ ತಾವು ನೋಡಿರ್ತೀರ, ಗೊತ್ತಿರ್ಬೋದು, ಈ ಮಟ್ಟಕ್ಕೆ ಸಂಘಟನೆಯಾಗಿ ನಾವು ಯಾವುದೂ ಕಾರ್ಯಕ್ರಮ ಮಾಡಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾವೆಲ್ಲ ಹುಲಿಕುಂಟಲ್ಲಿ ಮಾಡಿದ್ವಿ, ಬರಗೂರಿನಲ್ಲಿ ಮಾಡಿದ್ವಿ, ಇದು ಶಿರಾದಲ್ಲೂ ಸಹ ಆಗಲೇ ಆಗಿತ್ತು ಕೆಂಪೇಗೌಡ ಜಯಂತಿ. ಆದರೆ ಈ ಬಾರಿ ಈ ಸಲದ ವಿಶೇಷ ಏನಂತ ಹೇಳಿದ್ರೆ ನಾವು ಪ್ರತಿಯೊಂದು ಗ್ರಾಮ ಪಂಚಾಯತಿನಲ್ಲೂ ಕೂಡ ನಮ್ಮ ಆಚರಣಾ ಸಮಿತಿಯವ್ರನ್ನ ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲಿ ಒಂದು ತಂಡವನ್ನು ರೂಪಿಸಿ ಆ ತಂಡದವರು ಪ್ರತಿಯೊಂದು ಹಳ್ಳಿಗೂ ಆ ಪಂಚಾಯತಿಗೆ ಬರ್ತಕ್ಕಂಥ ಪ್ರತಿಯೊಂದು ಹಳ್ಳಿಗೂ ಕೂಡ ಒಂದು ನಮ್ಮ ಸಮುದಾಯದವ್ರು ಇರ್ಬೋದು, ನಮ್ಮ ಬೇರೆ ಸಮುದಾಯ ಎಲ್ಲರೂ ಕೂಡ ಒಂದು ಈ ಪತ್ರಿಕೆಯನ್ನು ತಲುಪಿಸಿ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅನ್ನೋ ಉದ್ದೇಶದಿಂದ, ಸಂಘಟಿತರಾಗಬೇಕು ಅನ್ನೋ ಉದ್ದೇಶದಿಂದ ನಾವು ಸಾಕಷ್ಟು ಶ್ರಮಪಟ್ಟು ಎಲ್ಲ ತಾಲೂಕಿನ ಎಲ್ಲ ಮೂಲೆಗಳಿಗೂ ನಾವು ಈ ಒಂದು ಆಹ್ವಾನ ಪತ್ರಿಕೆಯನ್ನು ತಲುಪಿಸೋ ಒಂದು ಕೆಲಸವನ್ನು ಮಾಡಿದ್ದೇವೆ. ನಾನು ಈ ಪತ್ರಿಕಾಗೋಷ್ಠಿ ಮೂಲಕ ಮತ್ತೊಂದು ಹೇಳೋದಕ್ಕೆ ಬಯಸ್ತೇನೆ. ಈಗ ನಮ್ಮ ಸಮಾಜ ದೊಡ್ಡದು. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನಾವು ಇನ್ವಿಟೇಷನ್ ಮಾಡ್ಬೇಕಾದ್ರೆ ನಾವು ಬೇರೆ ರೀತಿ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಪ್ರಮುಖವಾದ ನಮ್ಮ ಮಾತ್ರ ಹಾಕಿಸಿ ಉಳಿದವ್ರೆಲ್ಲರೂ ಬೇಡ, ಯಾರ ಹೆಸರು ಬೇಡ ಅಂತ. ಆದಾಗಿ ಕೂಡ ಕೆಲವ್ರ ಹೆಸರು ಬಿಟ್ಟೋಗಿರ್ಬೋದು, ಯಾರು ಕೂಡ ಅನ್ಯತಾ ಭಾವಿಸ್ಬಾರ್ದು. ಯಾಕೆ ಅಂತ ಹೇಳಿದ್ರೆ ಈಗ ಪ್ರತಿಯೊಂದು ಪಂಚಾಯತಿನಲ್ಲಿ ಪ್ರತಿಯೊಂದು ಊರಲ್ಲೂ ಕೂಡ ಸಮಾಜದ ಎಲ್ಲರೂ ಲೀಡ್ರ್ಗಳಿದ್ದಾರೆ. ಪ್ರತಿಯೊಬ್ಬರೂ ಇಲ್ಲಿ ನಾವು ಹಾಕ್ಸೋದಕ್ಕೆ ಮಾಡೋದಕ್ಕೆ ಆದರೆ ನಾವು ಇದನ್ನೇ ಇನ್ವಿಟೇಷನ್ನೇ ಬುಕ್ ಮಾಡೋ ರೀತಿ ಆಗುತ್ತೆ. ಹಾಗಾಗಿ ಯಾರ್ದಾದ್ರೂ ಹೆಸರು ಬಿಟ್ಟೋಗಿದ್ರೆ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾನು ಅವ್ರಿಗೆ ತಪ್ಪನ್ನು ನಾವು ಕ್ಷಮೆಯನ್ನು ಕೇಳ್ತಾ, ಯಾರು ಕೂಡ ಅನ್ಯತಾ ಭಾವಿಸ್ದೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕು ಅಂತ ಹೇಳ್ತಾ, ಅದೇ ರೀತಿ ಅವತ್ತಿನ ದಿವಸ ಏನು ಬರ್ತಕ್ಕಂಥ ವಾಹನಗಳಿಗೆ ನಮ್ಮ ಉರ್ದು ಶಾಲೆಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡ್ತಾರೆ. ಯಾಕೆ ಅಂತ ಹೇಳಿದರೆ ಇಲ್ಲಿ ಸಾಕಷ್ಟು ವೆಹಿಕಲ್ಗಳು ಓಡಾಡೋದ್ರಿಂದ ಇಲ್ಲಿ ರೋಡ್ ಪಕ್ಕದಲ್ಲಿ ಪಾರ್ಕಿಂಗು ಮಾಡೋದು ತಪ್ಪಾಗುತ್ತೆ. ಹಾಗಾಗಿ ಉರ್ದು ಶಾಲೆ ಇರ್ಬೋದು, ವೆಟರ್ನರಿ ಹಾಸ್ಪಿಟ್ಲ್ ಇರ್ಬೋದು, ಆ ಎರಡು ಇದರಲ್ಲೂ ಕೂಡ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಿರ್ತೀವಿ. ಊಟದ ವ್ಯವಸ್ಥೆ ನಮ್ಮ ಪಕ್ಕದ ರೋಡಲ್ಲೇ ಊಟದ ವ್ಯವಸ್ಥೆ ಬಫೆ ಸಿಸ್ಟಮನ್ನು ಮಾಡಿ ಒಂದು 4-5 ಗಾಡಿನಲ್ಲಿ ಅವರು ಬಫೆ ಸಿಸ್ಟಮ ನಮ್ಮ ಜೀನಿ ಸಂಸ್ಥೆಯ ದಿಲೀಪ್ ಅವರು ಈ ಒಂದು ಊಟದ ವ್ಯವಸ್ಥೆನ ಸಂಪೂರ್ಣವಾಗಿ ಅವರು ಒಪ್ಕೊಂಡಿರ್ತಾರೆ. ಅವರು ಆ ಒಂದು ಶಿಸ್ತುಬದ್ಧವಾಗಿ ಆ ಊಟದ ವ್ಯವಸ್ಥೆನ ಮಾಡಿಸ್ಕೊಡ್ತಾರೆ. ಹಾಗಾಗಿ ತಾವೆಲ್ಲರೂ ಕೂಡ ಪತ್ರಿಕಾ ಮಾಧ್ಯಮವು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ಕೊಡಬೇಕು ಅಂತ ಹೇಳ್ತಾ, ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ, ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.